ದೆಹಲಿ ವೋಟ್ ಚೋರಿಗೆ ಆಳಂದ ಕ್ಷೇತ್ರವೇ ಬ್ರಹ್ಮಾಸ್ತ್ರ. ಕ್ಯಾಂಪೇನ್ನಲ್ಲಿ ಆಳಂದ ಕ್ಷೇತ್ರದ ಪ್ರಸ್ತಾಪ ಮಾಡುವ ಸಾಧ್ಯತೆ ದಟ್ಟ. ದೆಹಲಿಯಲ್ಲಿ ಆಗ್ತಾ ಇರುವ ವೋಟ್ ಚೋರಿಯ ಪ್ರತಿಭಟನೆ ಇದೆಯಲ್ಲ, ಇದರಲ್ಲಿ ಆಳಂದ ಕ್ಷೇತ್ರವೇ ಅಸ್ತ್ರ. ಕ್ಯಾಂಪೇನ್ನಲ್ಲಿ ಆಳಂದ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಕಲಬುರಗಿಯ ಆಳಂದದಲ್ಲಿ ಮತಗಳವು ಆಗದೆ ಅಂತ ಮೊದಲಿಂದಲೂ ಆರೋಪಿಸುತ್ತಿದ್ರು. ಹೀಗಂತ ಚಾರ್ಜ್ ಶೀಟ್ ಅನ್ನ ಕೂಡ ಎಸ್ಐಟಿ ಸಲ್ಲಿಕೆ ಮಾಡಿದ್ದಾಗಿದೆ. ಕೋರ್ಟ್ಗೆ 22,000 ಪುಟದ ಆರೋಪ ಪಟ್ಟಿ ಕೂಡ ಸಾಧ್ಯತೆ ಇದೆ. 1,000ಕ್ಕೂ ಹೆಚ್ಚು ಪಕ್ಷದ ನಾಯಕರು ಕರ್ನಾಟಕದಿಂದ ದೆಹಲಿಗೆ ಹೋಗ್ತಾ ಇರೋದನ್ನ ಗಮನಿಸಬೇಕು. ಇದರ ಮಧ್ಯದಲ್ಲಿ ಇವತ್ತಾಗುವಂತಹ ಹೈಲೈಟ್ಗಳ ಟಾಪಿಕ್ ಪೈಕಿ ದೆಹಲಿಯಲ್ಲೂ ಕೂಡ ವೋಟ್ ಚೋರಿಗೆ ಆಳಂದ ಕ್ಷೇತ್ರವನ್ನ ಇವತ್ತು ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ. ಇನ್ನು ಕ್ಯಾಂಪೇನ್ನಲ್ಲಿ ಆಳಂದ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. 22,000 ಪುಟದ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಮಾಜಿ ಶಾಸಕ ಗುತ್ತೇದಾರ್ ಹೆಸರು ಉಲ್ಲೇಖ ಆಗಿದೆ. ಪುತ್ರ ಹರ್ಷಾನಂದ್ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಷ್ಟೇ ಅಲ್ಲ, 7 ಮಂದಿಯ ವಿರುದ್ಧವೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2023ರ ಚುನಾವಣೆಯಲ್ಲಿ ಮತಗಳವು ಆರೋಪ ಕೇಳಿಬಂದಿತ್ತು. ಮತಗಳವು ಬಗ್ಗೆ ಶಾಸಕ ಬಿ.ಆರ್. ಪಾಟೀಲ್ ದೂರು ಕೊಟ್ಟಿದ್ರು. ಚುನಾವಣಾ ಆಯೋಗಕ್ಕೆ ದೂರಿನ ನಂತರ ಎಸ್ಐಟಿ ರಚನೆಯಾಗಿತ್ತು. ಬಿ.ಕೆ. ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿಯನ್ನ ಸರ್ಕಾರವೇ ರಚನೆ ಮಾಡಿತ್ತು. ಈಗಾಗಲೇ ಬೃಹತ್ ಮಟ್ಟದಲ್ಲಿ ನಮ್ಮ ರಾಜ್ಯದಿಂದಲೇ 1,000 ಜನ ಕಾರ್ಯಕರ್ತರು ಅಲ್ಲಿಗೆ ಹೋಗ್ತಾರೆ. ಅದಾದ ಮೇಲೆ ಬಿ.ಕೆ. ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿದ ನಂತರದಲ್ಲಿ 2023ರ ವಿಧಾನಸಭಾ ಚುನಾವಣೆ ಆಯ್ತಲ್ಲ ನಮ್ಮ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಮತಗಳವು ಆಗಿದೆ. ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳವು ಆಗಿದೆ ಅನ್ನೋದನ್ನ ಆರೋಪಿಸಿದ್ರು. ಇನ್ನು ಬಿ.ಆರ್. ಪಾಟೀಲ್ ಅವರು ದೂರನ್ನ ಕೊಟ್ಟಿದ್ರು ಚುನಾವಣಾ ಆಯೋಗಕ್ಕೆ. ಅದಕ್ಕೆ ಸಂಬಂಧಿಸಿದಂತೆ ಪಿಪಿಟಿ ಪ್ರೆಸೆಂಟೇಷನ್ ಮಾಡಿದ್ರು. ಹಾಗಾಗಿ ಇವತ್ತು ಆಳಂದ ಕ್ಷೇತ್ರ ಗಮನ ಸೆಳೆಯುತ್ತೆ. ಮತಗಳವು ಅಭಿಯಾನದಲ್ಲಿ ಮಂಡ್ಯ ಲೀಡರ್ಸ್ ಹೋಗಿದ್ದಾರೆ. ಈಗಾಗಲೇ ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಜರ್ನಿ ಶುರುವಾಗಿದೆ. ಮತಗಳವು ಅಭಿಯಾನದಲ್ಲಿ ಮಂಡ್ಯ ಲೀಡರ್ಸ್ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಜರ್ನಿ ಶುರುವಾಗಿದೆ. ವೋಟ್ ಚೋರಿಯಲ್ಲಿ ಮಂಡ್ಯದ ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಮತಗಳವು ನೆಪದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗೂ ಕೂಡ ಬ್ಯಾಟಿಂಗ್ ಬೀಸಬಹುದು. ಮುಂದಿನ ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಮಂಡ್ಯ ಲೀಡರ್ಸ್ ರಣತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ವೋಟ್ ಚೋರಿ ಕ್ಯಾಂಪೇನ್ನಲ್ಲಿ ಪವರ್ ಶೋ ಏನಾದ್ರೂ ಆಗತ್ತಾ? ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಟೀಮ್ ಬ್ಯಾಟ್ ಅನ್ನ ಬೀಸತ್ತೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಕೂಡ ಕೆಲ ದಿನಗಳ ಹಿಂದಿನ ವಿಚಾರಗಳನ್ನ ಅವಲೋಕನ ಮಾಡೋದಾದ್ರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ, ಅದರಲ್ಲೂ ನವೆಂಬರ್ 21ರ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆದ ಮೇಲೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ದೆಹಲಿಗೆ ಮೊದಲ ಬಾರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅದರಲ್ಲೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಅವರ ಪರವಾಗಿ ಬ್ಯಾಟಿಂಗ್ ಬೀಸೋದಕ್ಕೆ. ಅದೇ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದುಬಿಟ್ರು. ಅವತ್ತು ಏನಾಯಿತು ಎತ್ತ ಯಾವೊಂದು ಮಾಹಿತಿಯೂ ಇಲ್ಲ. ಸಂಬಂಧಿಸಿದಂತೆ ವೈಯಕ್ತಿಕ ವಿಚಾರ ಅಂತಾರೆ. ಎಲ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಟ್ಟು ಕೊಡೋದಿಲ್ಲ. 2 ಟೀಮ್ ಕಟ್ಕೊಂಡು ಹೋಗಿತ್ತು. ಒಂದು ಕಡೆ ಚೆಲುವರಾಯಸ್ವಾಮಿ ಅವರ ಟೀಮ್, ಮತ್ತೊಂದು ಕಡೆ ನಯನಾ ಮೋಟಮ್ಮ ಸೇರಿದಂತೆ ಶರತ್ ಬಚ್ಚೇಗೌಡರು, ಕೆಲವೊಂದಷ್ಟು ನಾಯಕರು, 6 ಜನ ನಾಯಕರು ಟೀಮ್ ಕಟ್ಕೊಂಡು ಹೋಗಿದ್ರು. ಹಾಗಾಗಿ ಇವತ್ತು ನಡೆಯುವ ಆಳಂದ ಕ್ಷೇತ್ರದ ಮತಗಳ್ಳತನದ ಪ್ರತಿಭಟನೆ ಏನಿದೆ, ಇಲ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವ ಸಾಧ್ಯತೆ, ಅಂದ್ರೆ ಶಕ್ತಿ ಪ್ರದರ್ಶನ ಆಗತ್ತೆ. ನಾವು ಕೂಡ ಅವ್ರ ಪರವಾಗಿದ್ದೀವಿ, ಒಂದು ಅವಕಾಶ ಕೊಡಿ, ಅಥವಾ ಅವರು ಪಕ್ಷವನ್ನ ಸಂಘಟನೆ ಮಾಡ್ತಾರೆ, ಈ ಎಲ್ಲ ಹೇಳಿಕೆಗಳನ್ನ ಅಥವಾ ಎಲ್ಲ ಆಸೆ ಬಯಕೆಗಳನ್ನ ಹೇಳಿಕೊಳ್ಳುವ ಸಾಧ್ಯತೆ. ಸಿಎಂ ಬದಲಿಸುವಂತೆ ಒತ್ತಡ ಇರೋದಕ್ಕೆ ರಣತಂತ್ರವನ್ನ ರೂಪಿಸಲಾಗಿದೆಯಾ? ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಆಪ್ತರ ಡೆಲ್ಲಿ ಜರ್ನಿ. ರವಿ ಗಣಿಗ ಸೇರಿದಂತೆ ಹಲವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸುವ ಸಾಧ್ಯತೆ ಇದೆ. ಡಿಕೆ ಪರ ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ವಾಯ್ಸ್ ರೈಸ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಲೇಬೇಕು. ಇದೇನು ಮೊದಲ ಬಾರಿ ಅಲ್ಲ ಅಂತ ಮತ್ತೊಮ್ಮೆ ಉಚ್ಚಾರ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಚೆಲುವರಾಯಸ್ವಾಮಿ ಅವರಿಗೆ ಜೊತೆಗೆ ರವಿ ಗಾಣಿಗ ಅವರಿಗೆ ವಿಶೇಷವಾದಂತಹ ಪ್ರೀತಿ. ಸಂಬಂಧಿಸಿದಂತೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ತಪ್ಪೇನು, ಅವ್ರಿಗೂ ಕೂಡ ಅನುಭವ ಇದೆ, ಜೊತೆಗೆ ಟ್ರಬಲ್ ಶೂಟರ್, ಪಕ್ಷವನ್ನ ಸಂಘಟಿಸಿದ್ದಾರೆ, ಹಾಗಾಗಿ ಒಂದು ಅವಕಾಶ ಕೊಡಬಹುದಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಈಗ ಚೆಲುವರಾಯಸ್ವಾಮಿ ಅವರು ಕೂಡ ವಾಯ್ಸ್ ರೈಸ್ ಮಾಡುವ ಸಾಧ್ಯತೆ ಇದೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಬೆಳವಣಿಗೆ ಏನಾಗ್ತಾ ಇದೆ ದೆಹಲಿಯಲ್ಲಿ, ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರವಾಗಿ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಕೆಲವೊಂದಷ್ಟು ಚಿತ್ರಣಗಳನ್ನ ನೋಡ್ತಾ ಇದ್ವಿ. ಸಂಡೇ ಆದ್ರೂ ಕೂಡ ಇವತ್ತು ಟೆನ್ಷನ್ ಡೇ ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ಚಲುವರಾಯಸ್ವಾಮಿ ಸೇರಿದಂತೆ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಆಲ್ರೆಡಿ ರೀಚ್ ಆಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ. ಏನೇನ್ ಚರ್ಚೆ ಆಗಬಹುದು, ಕರ್ನಾಟಕದ ವಿಚಾರಗಳು ಕೂಡ ಹೈಲೈಟ್ ಆಗುವ ಸಾಧ್ಯತೆ ಇದೆಯಾ ಅಭಿಷೇಕ್? ಖಂಡಿತ ಡಯನ, ಇಂದು ಪ್ರಮುಖವಾಗಿ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಇಂದು ಭಾನುವಾರ ಬಿಡುವಿನ ಲೆಕ್ಕಾಚಾರ ಮಾಡದೆ ಇಂದು ರಾಜ್ಯದ ನಾಯಕರು ಸೇರಿದಂತೆ ಬಹುತೇಕ ಕಾರ್ಯಕರ್ತರು ದೆಹಲಿಗೆ ತೆರಳುತ್ತಿರುವಂತದ್ದು. ಅದರಲ್ಲೂ ಕೂಡ ದೇಶವ್ಯಾಪ್ತಿ ಸದ್ದು ಮಾಡಿರ್ತಕ್ಕಂಥ ಏನು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ರಾಜ್ಯದ ಬಹುತೇಕ ನಾಯಕರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ರಾಜ್ಯದ ಎಲ್ಲಾ ಸಚಿವರು ಕೂಡ ಈ ಒಂದು ಸಮಾವೇಶಕ್ಕೆ ತೆರಳುತ್ತಿರುವಂತದ್ದು. ಏನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಲಂದ ಮತಕ್ಷೇತ್ರದಲ್ಲಿ ಏನು ಪ್ರಮುಖವಾಗಿ ಅಕ್ರಮ ಮತಗಳ್ಳತನ ಆಗಿದೆ, 2,000ಕ್ಕೂ ಹೆಚ್ಚಿನ ಮತಗಳು ಇಲ್ಲಿ ಪ್ರಮುಖವಾಗಿ ಚೋರಿಯಾಗಿದೆ ಎಂಬ ಒಂದು ಗಂಭೀರ ಆರೋಪವನ್ನ ಏನು BR ಪಾಟೀಲ್ ಅವರು ಮಾಡಿದ್ರು. ಆ ಒಂದು ಆರೋಪದ ಮೇರೆಗೆ ಆಗ ಸರ್ಕಾರ ಪ್ರಮುಖವಾಗಿ SIT ಕೂಡ ತನಿಖೆಯನ್ನ ರಚನೆ ಮಾಡಿತ್ತು. BK ಹರಿಸಿಂಗ್ ಎಂಬ ಒಂದು ನೇತೃತ್ವದಲ್ಲಿ ರಚನೆಯನ್ನ ಮಾಡಿತ್ತು. ಆ ಒಂದು ರಚನೆ ಈಗ ಪ್ರಮುಖವಾಗಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ ಮೇರೆಗೆ ರಾಹುಲ್ ಗಾಂಧಿ ಅವರು ವಿವಿಧ ರಾಜ್ಯದಲ್ಲೂ ಕೂಡ ಆಗ್ತಿರತಕ್ಕಂಥ ಕೆಲವೊಂದು ಏನು ವೋಟ್ ಚೋರಿ ಇದೆ ಅದನ್ನ ಬಹಳ ಗಂಭೀರವಾಗಿ ಟೀಕಿಸುವಂತ ನಿಟ್ಟಿನಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದಾಗಲೇ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಮತ್ತೆ ಒಂದಷ್ಟು ಆಪ್ತ ಸಚಿವರು ಇಂದು ದೆಹಲಿಗೆ ತೆರಳುತ್ತಿರುವಂತದ್ದು. ಇದು ಒಂದು ಭಾಗ ಆದ್ರೆ ಪ್ರಮುಖವಾಗಿ ಈ ಒಂದು ಏನು ಆರೋಪದಲ್ಲಿ ಇದಾಗಲೇ SIT 22,000 ಪುಟಗಳ ಒಂದು ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಕೂಡ ಈ ಒಂದು ಪ್ರಕರಣದಲ್ಲಿ ದಾಖಲಾಗಿದ್ದಾರೆ. ಜೊತೆಗೆ ಅವರ ಪುತ್ರ ಕೂಡ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎಂಬ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಗಟ್ಟಿಯಾಗಿ ತೆಗೆದುಕೊಂಡು ಇಂದಿನ ಸಮಾವೇಶದಲ್ಲಿ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದಷ್ಟು ಏನು ವೋಟ್ ಚೋರಿ ಕ್ಷೇತ್ರಗಳಿದೆ, ಮಹದೇವಪುರ ಆಗಿರ್ಬೋದು, ಅಲಂದ ಮತಕ್ಷೇತ್ರ ಆಗಿರ್ಬೋದು, ಇದೆಲ್ಲೂ ಕೂಡ ಪ್ರಸ್ತಾವನೆ ಆಗುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ರಾಜಕೀಯಾತ್ಮಕವಾಗಿ ಒಂದು ವಿಶ್ಲೇಷಣೆ ಮಾಡೋದಾದ್ರೆ ಇದಾಗಲೇ ಏನು ಅಧಿವೇಶನ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ನಿರಾಕರಿಸಿರ್ತಕ್ಕಂಥ ಕೈ ನಾಯಕರು ಎಲ್ಲೊಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. MLC ಆಗಿರ್ತಕ್ಕಂಥ ಯತೀಂದ್ರ ಹೇಳಿಕೆ ಆಗಿರ್ಬೋದು, ಜೊತೆಗೆ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಏನು ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಮುಟ್ಟಿದೆ. ಸಾಧ್ಯವಾದ್ರೆ ಡಿ ಕೆ ಶಿವಕುಮಾರ್ ಬಣ್ಣದ ನಾಯಕರು ಜೊತೆಗೆ ಸಿದ್ದರಾಮಯ್ಯ ಬಣ್ಣದ ನಾಯಕರು ಕೂಡ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಇದಾಗಲೇ ನಿನ್ನೆ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಪಡೆಯಲ್ಲಿ ಸಾಕಷ್ಟು ಒಂದು ಗೊಂದಲಕ್ಕೆ ಕಾರಣ ಆಗಿದೆ. ಜನವರಿ 6ನೇ ತಾರೀಕಂದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ವಹಿಸ್ತಾರೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ಗೆ ಒಂದಷ್ಟು ಆತ ಮಾತಿನ ಚಪಲ, ಆತ ಆ ಒಂದು ಮಾತಿಗೆ ಮಹತ್ವ ಕೊಡಬೇಡಿ ಅನ್ನಿರುವಂತ ಒಂದು ಹೇಳಿಕೆ ಏನಿದೆ ಇದು ಕಾಂಗ್ರೆಸ್ ಪಡೆಯಲ್ಲಿ ಒಂದಷ್ಟು ಮುಜುಗರಕ್ಕೆ ಕೂಡ ಕಾರಣ ಆಗ್ತಿದೆ. ಹೀಗಾಗಿ ಅಗತ್ಯ ಬಿದ್ದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆ ಇದೆ. ಜೊತೆಗೆ DKಶಿ ಬಣದಿಂದ ಅವ್ರದೇ ಆದಂತ ಒಂದಷ್ಟು ಟ್ಯಾಕಲ್ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಅವಕಾಶ ಇದ್ರೆ ಅವ್ರನ್ನ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಇದೆ. ಇದಾಗಲೇ ಮಂಡ್ಯ ಜಿಲ್ಲೆಯಿಂದ ಚಲುವರಾಯಸ್ವಾಮಿ ಒಂದು ನೇತೃತ್ವದಲ್ಲಿ ಆ ಒಂದು ಭಾಗ್ಯದ ಪ್ರಮುಖ ಶಾಸಕರು ದೆಹಲಿಗೆ ತೆರಳುತ್ತಿರುವಂತದ್ದು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗುವಂತ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಕಸರತ್ತನ್ನ ಮಾಡಬೇಕು ಆ ಒಂದು ಕಸರತ್ತನ್ನ ಮಾಡುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಲೆಕ್ಕಾಚಾರನ ಹಾಕಿದ್ದಾರೆ. ಹೀಗಾಗಿ ಇಂದು ವೋಟ್ ಚೋರಿ ಒಂದು ಪ್ರತಿಭಟನೆಯ ನೇಪಥ್ಯದಲ್ಲಿ ಹೈಕಮಾಂಡ್ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡುವಂತ ಎಲ್ಲ ಒಂದು ಸಾಧ್ಯತೆ ಇದೆ. ಡಯನಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಕೈ ನಾಯಕರು ದೆಹಲಿ ಅಂಗಳವನ್ನ ತಲುಪಿದ್ದಾಗಿದೆ. ಯಾವ ರೀತಿ ರೀಚ್ ಆಗತ್ತೆ ಕೇಂದ್ರ ಸರ್ಕಾರ ಸೇರಿದಂತೆ ಚುನಾವಣಾ ಆಯೋಗಕ್ಕೆ, ಇದು ಯಾವ ರೀತಿ ಬಿಸಿ ತಟ್ಟತ್ತೆ ಕಾದು ನೋಡೋಣ.